Good morning, students. Myself Shweta Naik, Assistant Professor of Home Science, Government Home Science College, Narsipura. Today we are going to deal with session number 12, that is birth complications. So, in previous sessions, we learned about types of birth process, types of birth. Now, it's what are the complications during the birth a woman is going to face. So, some of the more common complications are labor that does not progress, sometimes contractions weaken, the cervix does not dilate enough or in any timely manner, or the infant descent in the birth canal does not proceed smoothly. If labor is not progressing, a healthcare provider may give women medication to increase the contractions and speed up labor, or the women may need cesarean delivery. So, ಇಲ್ಲಿ ಕೆಲವೊಂದು ಕಾಮನ್ ಕಾಂಪ್ಲಿಕೇಶನ್ಸ್ ಯಾವುದು ಕಂಡುಬರೋದು ಅಂತಂದರೆ ಲೇಬರ್ ಇದು ಡಿಲಿವರಿ ಅಂತ ನಾವೇನು ಹೇಳ್ತೀವಿ, ಪ್ರಸವ ಅಂತ ನಾವೇನು ಹೇಳ್ತೀವಿ. ಸೊ ಇದು ಸಮ್ಟೈಮ್ಸ್ ಇದು ಬೇಗ ಆಗಲ್ಲ, ತುಂಬ 12 to 14 hours ಅಂತ ಹೇಳಿದೆ ಡ್ಯೂರೇಷನ್ ಆಫ್ ದ ಲೇಬರ್. ಸೊ ಈ ಡ್ಯೂರೇಷನ್ ಆಫ್ ದ ಲೇಬರಲ್ಲಿ ಅವರು ಯಾವುದೇ ರೀತಿ ಪ್ರೋಗ್ರೆಸ್ ಅವರು ಡಾಕ್ಟರ್ ಅಬ್ಸರ್ವ್ ಮಾಡಲಿಲ್ಲ ಅಂತಂದರೆ ಅವರಿಗೆ ಸಮ್ಟೈಮ್ಸ್ ಲೇಡಿಗೆ ಕಾಂಟ್ರಾಕ್ಷನ್ ವೀಕ್ ಅಂತ ಅನ್ನಿಸ್ಬೋದು, ಅಥವಾ ಸರ್ವಿಕ್ಸ್ ನೀಟಾಗಿ ಡೈಲೇಟ್ ಆಗಿಲ್ಲ, ಅಥವಾ ಇನ್ಫಂಟ್ ಡಿಸ್ಟ್ರೆಸ್ ಆಗಿರಬಹುದು. ಸೊ ಅಥವಾ ಯಾವುದೇ ರೀತಿ ಬರ್ತ್ ಕ್ಯಾನಲಲ್ಲಿ ಅದು ಸ್ಮೂತ್ಲಿ ಬರೋಕ್ಕಾಗಲ್ಲ ಅನ್ನೋ ಸ್ಟೇಜಲ್ಲಿ ಕಾಂಪ್ಲಿಕೇಶನ್ ಕ್ರಿಯೇಟ್ ಆಗುತ್ತೆ. ಇದ್ರ ಜೊತೆಗೆ ಹೆಲ್ತ್ ಕೇರ್ ಪ್ರೊವೈಡರ್ ಏನು ಮಾಡ್ತಾರೆ ಅಂದರೆ ವಿಮೆನಿಗೆ ಮೆಡಿಕೇಷನ್ ಕೊಡ್ತಾರೆ, ಸೊ ದ್ಯಾಟ್ ಕಾಂಟ್ರಾಕ್ಷನ್ ಸ್ಪೀಡಪ್ ಆಗುತ್ತೆ. ಆ ಸ್ಪೀಡಪ್ ಆಗೋದ್ರಿಂದ ಕಾಂಟ್ರಾಕ್ಷನ್ ಜಾಸ್ತಿ ಆಗೋದ್ರಿಂದ ಮಗು ಹೊರಗೆ ಬರೋ ಚಾನ್ಸಸ್ ಆಗುತ್ತೆ ಅನ್ನೋದೊಂದು, ಅಥವಾ ಸಿಸೇರಿಯನ್ ಡೆಲಿವರಿಗೆ ಅಪ್ರೋಚ್ ಮಾಡ್ತಾರೆ. ಕಾಸಸ್ ಆಫ್ ಪ್ರೊಲಾಂಗ್ಡ್ ಲೇಬರ್ ಇನ್ಕ್ಲೂಡ್. ಸೊ ಕಾಸಸ್ ಏನು, ಈ ಪ್ರೊಲಾಂಗ್ಡ್ ಲೇಬರ್ ಅನ್ನೋದು, ಈ ಪ್ರಸವ ಅನ್ನೋದು ಯಾಕೆ ಲೇಟ್ ಆಗುತ್ತೆ ಅಥವಾ ಯಾಕೆ ಲೆಂದಿ ಆಗುತ್ತೆ ಅನ್ನೋದಕ್ಕೆ ಒಂದು ಕಾರಣ ಏನು ಅಂತಂದರೆ ಸ್ಲೋ ಸರ್ವಿಕಲ್ ಡೈಲೇಷನ್. ಸೊ ಸರ್ವಿಕಲ್ ಡೈಲೇಷನ್ ತುಂಬ ನಿಧಾನಗತಿಯಲ್ಲಾಗೋದು ಅಥವಾ ಸ್ಲೋ ಇಫೇಸ್ಮೆಂಟ್ ಆಗೋದು. ಸೊ ಇವೆಲ್ಲ ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ದ ಲೇಡಿ ಆಗುತ್ತೆ. ಆಮೇಲೆ ದ ಲಾರ್ಜ್ ಬೇಬಿ 2.5 to 3 kg ಮೇಲೆ ಇದ್ದವಾಗ, ಅ ಸ್ಮಾಲ್ ಬರ್ತ್ ಕ್ಯಾನಲ್ ಆರ್ ಅ ಪೆಲ್ವಿಸ್, ಅಥವಾ ವಿಮೆನ್ದ ಬರ್ತ್ ಕ್ಯಾನಲ್ ತುಂಬ ಸ್ಮಾಲ್ ಆಗಿದ್ದರೆ, ಅಥವಾ ಡಿಲಿವರಿ ಆಫ್ ಮಲ್ಟಿಪಲ್ ಬೇಬೀಸ್, ಎಮೋಷನ್ ಫ್ಯಾಕ್ಟರ್ಸ್ ಸಚ್ ಆ್ಯಸ್ ವರಿ, ಸ್ಟ್ರೆಸ್ ಆ್ಯಂಡ್ ಫಿಯರ್. ಸೊ ಡಿಲಿವರಿ ಟೈಮಲ್ಲಿ ತಾಯಿ ಡಿಪ್ರೆಷನ್ನಲ್ಲಿದ್ದರೆ ಅಥವಾ ಸ್ಟ್ರೆಸ್ಸಲ್ಲಿದ್ದರೆ ಅಥವಾ ಭಯದಲ್ಲಿದ್ರೂ ಕೂಡ ಲೇಬರು ಪ್ರೊಲಾಂಗ್ ಆಗುತ್ತೆ. ಸೊ ಒನ್ ಬೈ ಒನ್ ವಿ ಆರ್ ಗೋಯಿಂಗ್ ಟು ಸಿ the other complications. So perineal tears. So ಏನಿದು perineal tears ಅಂದರೆ, a woman vagina and the surrounding tissue are likely to tear during the delivery process. Sometimes these tears heal on their own, or if tear is more serious or a woman has had a episiotomy, a surgical cut between the vagina and the anus, her provider will help to repair the tear using stitches. ಸೊ ಇಲ್ಲೇನಾಗುತ್ತೆ ಅಂತಂದರೆ, ಅಟ್ ದ ಟೈಮ್ ಆಫ್ ಡೆಲಿವರಿ ಪೆರಿನಿಯಲ್ ಅಂತಂದರೆ ಬರ್ತ್ ಕೆನಲ್ ಅಥವಾ ವಜೈನಾ ಇದರಲ್ಲಿ ಅದಾಗದೆ ಡ್ಯೂ ಟು ದ ಫೋರ್ಸ್ ಆಫ್ ದ ಬೇಬಿ ಪುಷ್ ಆಗೋ ಮುಖಾಂತರ, ದ ಕಾಂಟ್ರಾಕ್ಷನ್ ಪುಷ್ ಆಗಿ ಬರೋ ಮುಖಾಂತರ ನ್ಯಾಚುರಲ್ ಆಗಿ ಅದು ಟಿಶ್ಯೂ ಹರಿದು ಹೋಗಿಬಿಡುತ್ತೆ. ಸೊ ಅದಕ್ಕೆ ನಾವು ಪೆರಿನಿಯಲ್ ಟೇರ್ ಅಂತ ಕರಿತೀವಿ. ಈ ಟೇರ್ ಯಾಕಾಗುತ್ತೆ ಅಂತ ನಾನು ಹೇಳಿದೆ. ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದರೆ, ಬೇಬಿ ಹೆಡ್ ದೊಡ್ಡದಿದೆ ಅಂತ ಅಂದವಾಗ ಏನು ಮಾಡ್ತಾರೆ, ಸರ್ಜಿಕಲ್ ಕಟ್ ಬಿಟ್ವೀನ್ ವೆಜೈನಾ ಆ್ಯಂಡ್ ಎನಸ್. ಸೊ ಇಲ್ಲಿ ಏನು ಮಾಡ್ತಾರೆ ಅವರು, ಎನಸ್ ಮತ್ತು ವೆಜೈನಾ ನಡುವೆ ಇರೋ ಟಿಶ್ಯೂವನ್ನು ಸ್ಲೈಟಾಗಿ ಕಟ್ ಮಾಡ್ತಾರೆ. ಸೊ ದ್ಯಾಟ್
ಮಗು ಹೊರಗಡೆ ಈಸಿಲಿ ಬರಲಿ ಅಂತ. ಆಮೇಲೆ ಅದನ್ನು ಸ್ಟಿಚಸ್ ಹಾಕೋ ಮುಖಾಂತರ ಆ ಟೇರನ್ನು ರಿಪೇರ್ ಮಾಡ್ತಾರೆ ಡಾಕ್ಟರ್ಸ್. ನೆಕ್ಸ್ಟ್ ಒನ್ ಈಸ್ ವಾಟರ್ ಬ್ರೇಕಿಂಗ್ ಅರ್ಲಿ. So labor usually start on its own within 24 hours of the women water breaking. If not, and if pregnancy is at or a near term, the provider will likely induce labor. If pregnant women water break before 34 weeks of pregnancy, the women will be monitored in the hospital. Infection can become a major concern if the women water breaks early and labor does not begin on its own. So ಈ ಡೆಲಿವರಿ ಆಗೋ ಮುಂಚೆ ಅಂದರೆ ಈ ಲೇಬರ್ ಪ್ರೊಸೆಸ್ ಶುರುವಾಗ 24 ತಾಸಿಗಿನ ಮುಂಚೆ ವಾಟ್ರ್ ಬ್ರೋಕ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಇದು ಯಾಕೆ ಆಗುತ್ತೆ ಅಂತಂದರೆ ಇನ್ನೇನು ಡೆಲಿವರಿ ಆಗಬೇಕು ಅಥವಾ ಡೆಲಿವರಿ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ಈ ವಾಟ್ರ್ ಬ್ರೋಕ್ ಆಗುತ್ತೆ. ಸೊ ವಾಟ್ರ್ ಬ್ರೋಕ್ ಆದ ತಕ್ಷಣ ಲೇಬರ್ ಪೇಯ್ನ್ ಇಂಡ್ಯೂಸ್ ಆಗುತ್ತೆ. ಸೊ ಇಲ್ಲಿ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ 34 ವೀಕ್ಸ್ ಆಫ್ ಪ್ರೆಗ್ನೆನ್ಸಿ ಇರೋ ವಿಮೆನ್ದು ವಾಟ್ರ್ ಬ್ರೇಕ್ ಏನಾದರೂ ಆಯಿತು ಅಂತಂದರೆ ಅಂಥ ಪ್ರೆಗ್ನೆಂಟ್ ಲೇಡಿನ ಡಾಕ್ಟ್ರು ಹಾಸ್ಪಿಟಲಲ್ಲಿ ಅಂಡರ್ ದ ಮಾನಿಟ್ರೇಷನ್ ಇಡ್ತಾರೆ. ಸೊ ದಟ್ ಇದು ಮೇ ಬಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಂದು ವೇಳೆ ವಾಟ್ರ್ ಬ್ರೇಕ್ ಆಗಿರುತ್ತೆ ಬಟ್ ಡೆಲಿವರಿ ಪೇನೂ ಆಗಿಲ್ಲ ಅಂತಂದರೂ ದಿಸ್ ಈಸ್ ಆಲ್ಸೋ ಕ್ರಿಯೇಟ್ ದ ಕಾಂಪ್ಲಿಕೇಶನ್. ನೆಕ್ಸ್ಟ್ ಕಾಂಪ್ಲಿಕೇಶನ್ ಈಸ್ ಫೀಟಲ್ ಡಿಸ್ಟ್ರೆಸ್. ವಾಟ್ ಈಸ್ ಫೀಟಲ್ ಡಿಸ್ಟ್ರೆಸ್ ಅಂದರೆ ನಾನ್ ರೀಅಶ್ಯೂರಿಂಗ್ ಫೀಟಲ್ ಸ್ಟೇಟಸ್ ಅಂತ. ಸೊ ನಾನ್ ರೀಅಶ್ಯೂರಿಂಗ್ ಫೀಟಲ್ ಸ್ಟೇಟಸ್ ಅಂತಂದರೆ ಪ್ರೀವಿಯಸ್ಲಿ ನೋನ್ ಆ್ಯಸ್ ಫೀಟಲ್ ಡಿಸ್ಟ್ರೆಸ್. ಇದನ್ನು ಮೊದಲು ಫೀಟಲ್ ಡಿಸ್ಟ್ರೆಸ್ ಅಂತ ಕರೀತಾ ಇದ್ರು. ಸೊ ಇಟ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ವೆನ್ ಫೀಟಸ್ ಡಸ್ ನಾಟ್ ಅಪಿಯರ್ ಟು ಬಿ ಡೂಯಿಂಗ್ ವೆಲ್. ಸೊ ಯಾವಾಗ ಫೀಟಸ್ ಮೂಮೆಂಟ್ ಯೂಶ್ವಲಿ ಆಫ್ಟರ್ ದ 5 ಮಂತ್ಸ್ ಇಲ್ಲೇನಾಗುತ್ತೆ ಅಂತಂದರೆ ಫೀಟಸ್ ಮೂಮೆಂಟ್ಸು ಶುರು ಆಗುತ್ತೆ. ಸೊ ಅಟ್ ದ ಎಂಡ್ ಆಫ್ ದ ಡೆಲಿವರಿ ಅಂದರೆ 9 ಮಂತ್ಸು ಅನ್ನೋ ಅಷ್ಟೊತ್ತಿಗೆ ಫೀಟಸ್ ಮೂಮೆಂಟು ತುಂಬ ಜಾಸ್ತಿನೇ ಇರುತ್ತೆ. ಸೊ ವೆನ್ ಫೀಟಸ್ ಈಸ್ ನಾಟ್ ಮೂವಿಂಗ್ ಅಂತ ಅಂದರೆ ಅಲ್ಲಿ ದೆರ್ ಈಸ್ ಅ ಚಾನ್ಸಸ್ ಆಫ್ ಎನಿ ಪ್ರಾಬ್ಲಮ್ ಟು ದ ಫೀಟಸ್. ಸೊ ಇದಕ್ಕೆ ನಾವು ಫೀಟಲ್ ಡಿಸ್ಟ್ರೆಸ್ ಅಂತ ಕರಿತೀವಿ. ನಾನ್ ರೀಅಶ್ಯೂರಿಂಗ್ ಫೀಟಲ್ ಸ್ಟೇಟಸ್ ಮೇ ಬಿ ಲಿಂಕ್ಡ್ ಟು ಅಂದರೆ ಇದು ಮೇ ಬಿ ಏನಕ್ಕಾಗ್ಬೋದು ಅಂತಂದರೆ ಇರ್ರೆಗ್ಯುಲರ್ ಹಾರ್ಟ್ ಬೀಟಿಂದ ಬೇಬಿಯಲ್ಲಿ ಹಾರ್ಟ್ ಬೀಟ್ ಸರಿಯಾಗಿ ಪಲ್ಸ್ ಇರೋದಾಗಿರಬಹುದು. ಪ್ರಾಬ್ಲಮ್ ವಿತ್ ದ ಮಸಲ್ ಟೋನ್ ಆ್ಯಂಡ್ ದ ಮೂಮೆಂಟ್, ಅಥವಾ ಬೇಬಿಯ ಮಸಲ್ ಟೋನ್ ಆ್ಯಂಡ್ ಮೂಮೆಂಟ್ ಜೊತೆ ಪ್ರಾಬ್ಲಮ್ ಇರ್ಬೋದು, ಅಥವಾ ಲೋ ಲೆವೆಲ್ ಆಫ್ ಅಮ್ನೋಟಿಕ್ ಫ್ಲೂಯಿಡ್ ಸಹ ಆಗಬಹುದು. ಅಮ್ನೋಟಿಕ್ ಫ್ಲೂಯಿಡ್ ತಾಯಿ ಗರ್ಭದಲ್ಲಿ ಕಡಿಮೆ ಆಗೋದ್ರಿಂದನೂ ಕೂಡ ಫೀಟಲ್ ಡಿಸ್ಟ್ರೆಸ್ಸು ಆಗೋ ಚಾನ್ಸಸ್ ಆಗುತ್ತೆ. ಅಂಡರ್ಲೇಯಿಂಗ್ ಕಾಸಸ್ ಆ್ಯಂಡ್ ಕಂಡೀಷನ್ ಕ್ಯಾನ್ ಇನ್ಕ್ಲೂಡ್. ಸೊ ಇದ್ರ ಜೊತೆಗೆ ಮತ್ತೆ ಬೇರೆ ಏನು ಕಂಡೀಷನ್ ಅಂತಂದರೆ ಇದ್ರ ಜೊತೆಗೆ ಏನಾಗುತ್ತೆ ಅಂದರೆ ಫೀಟಲ್ ಡಿಸ್ಟ್ರೆಸ್ ಆದ ತಕ್ಷಣ ಇದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ ಇನ್ಸಫಿಷಿಯೆಂಟ್ ಆಕ್ಸಿಜನ್ ಲೆವೆಲ್ ಅಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ಬೋದು. ಮ್ಯಾಟರ್ನಲ್ ಅನಿಮಿಯಾ ಆಗೋ ಚಾನ್ಸಸ್ ಇರುತ್ತೆ. ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ಟೆನ್ಷನ್ ಇನ್ ದ ಮದರಲ್ಲಿ ಹೈಪರ್ಟೆನ್ಷನ್ ಅಥವಾ ಪ್ರಿಯಕ್ಲಮ್ಸಿ ಆಗೋ ಚಾನ್ಸಸ್ ಇರುತ್ತೆ. ಇಂಟ್ರಾಯುಟರೈನ್ ಗ್ರೋತ್ ರಿಟಾರ್ಡೇಷನ್ IUGR ಬೇಬಿಯಲ್ಲಿ ಇಂಟ್ರಾಯುಟರೈನ್ ಗ್ರೋತ್ ರಿಟಾರ್ಡೇಷನ್ ಮೇ ಅಬ್ಸರ್ವ್. ಇನ್ನೊಂದು ಮೆಕೋನಿಯಮ್ ಅಂದರೆ ಸ್ಟೇನ್ಡ್ ಅಮ್ನೋಟಿಕ್ ಫ್ಲೂಯಿಡ್ ಯೂಶ್ವಲಿ ಟ್ರಾನ್ಸ್ಪರೆಂಟ್ ಕಲರಲ್ಲಿರುತ್ತೆ. ಸೊ ಅಲ್ಲಿ ಏನಾಗಬಹುದು ಬ್ಲಡ್ ಮಿಂಗಲ್ ಆಗೋದು ಸ್ಟೇನ್ಡ್ ಅಮ್ನೋಟಿಕ್ ಫ್ಲೂಯಿಡ್ ಅಂತಲೂ ನಾವು ಕರಿತೀವಿ. ಸೊ ದೀಸ್ ಆರ್ ದ ಕಂಡೀಷನ್ ಕಾಸಸ್ ಅಲಾಂಗ್ ವಿತ್ ದ ಫೀಟಸ್ ಡಿಸ್ಟ್ರೆಸ್. ನೆಕ್ಸ್ಟ್ ಈಸ್ ಪ್ರಾಬ್ಲಮ್ ವಿತ್ umbilical cord. The problem with the umbilical cord is the umbilical cord may get caught on an arm or a leg as the infant travels through the birth canal. Typically, a provider intervenes if the cord become wrapped around the infant neck, if compressed or come out before the infant. ಸೊ ಈ ಅಂಬಲಿಕಲ್ ಕಾರ್ಡ್ ಏನಿದೆ ನಾವು ಕರಳು ಬಳ್ಳಿ ಅಂತ ಕರಿತೀವಲ್ಲ, ಇದಕ್ಕೆ ನಾವು ಅಂಬಲಿಕಲ್ ಕಾರ್ಡ್ ಅಂತ ನಾವು ಹೇಳ್ತೀವಿ. ಸೊ ಇದು ಯಾವಾಗ ಸಮ್ಟೈಮ್ಸ್ ಈ ಅಂಬಲಿಕಲ್ ಕಾರ್ಡು ಮಗುವಿನ ಕೈಗೆ ಕಾಲಿಗೆ ಸುತ್ತಕೊಂಡಿರುತ್ತೆ. ಸೊ ದಟ್ ಹೀಗೆ ಸುತ್ತಕೊಂಡಾಗ ಮಗು ಬರ್ತ್ ಕ್ಯಾನಲ್ಗೆ ಈಸಿಲಿ ಮೂವ್ ಮಾಡೋಕ್ಕೆ ಆಗಲ್ಲ, ಅಲ್ಲಿ ಅವನಿಗೆ ಪ್ರಾಬ್ಲಮ್ ಶುರು ಆಗುತ್ತೆ. ಅದ್ರ ಜೊತೆಗೆ ಒಂದು ವೇಳೆ
ಅದು ಕುತ್ತಿಗೆಗೆ ಸುತ್ತಕೊಂಡಿತ್ತು ಅಂತಂದರೆ ಮಗುಗೆ ತುಂಬ ರಿಸ್ಕಲ್ಲಿ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ದಟ್ ಅದು ಮಗು ಬರ್ತ್ ಕೆನಲ್ ಮುಖಾಂತರ ಹೊರಗೆ ಬರೋ ಮುಂದೆ ಮಗುದು ಕೈಗೋ ಕಾಲಿಗೋ ಅಥವಾ ಕುತ್ತಿಗೆಗೋ ಸುತ್ತಕೊಂಡಿರೋದ್ರಿಂದ ಆ ಮಗುಗೆ ಉಸಿರಾಟದ ತೊಂದರೆ ಅಥವಾ ಬೇರೆ ಮೂಮೆಂಟ್ ಮಾಡಲಾರ್ದಕ್ಕೆ ಅದು ಒಳಗಡೆ ಸಾಯೋ ಚಾನ್ಸಸ್ಸು ಇರುತ್ತೆ. ನೆಕ್ಸ್ಟ್, ಅಬ್ನಾರ್ಮಲ್ ಹಾರ್ಟ್ ರೇಟ್ ಆಫ್ ದ ಬೇಬಿ. ಮೆನಿ ಟೈಮ್ಸ್ ಆ್ಯನ್ ಅಬ್ನಾರ್ಮಲ್ ಹಾರ್ಟ್ ರೇಟ್ ಡ್ಯೂರಿಂಗ್ ದ ಲೇಬರ್ ಡಸ್ ನಾಟ್ ಮೀನ್ ದ್ಯಾಟ್ there is a problem. A healthcare provider will likely to ask a woman to switch position to help the infant get more blood flow. In certain instances, such as when test results show a larger problem. So, abnormal heart rate every time babyಗೆ ಪ್ರಾಬ್ಲಮೆಟಿಕ್ ಆಗೋದಿಲ್ಲ. ಬಟ್ ವಿತ್ ದ ಕನ್ಸರ್ನಿಂಗ್ ಆಫ್ ದ ಡಾಕ್ಟರ್ ಮಗು ಪೊಸಿಷನ್ ಹೇಗಿದೆ ಅಂತ ತಿಳ್ಕೊಂಡ್ಬಿಟ್ಟು ಅದಕ್ಕೆ ಸರಿಯಾದ ಮೆಡಿಕೇಷನನ್ನು ತಗೋಬೇಕು. ಡಿಲಿವರಿ ಮೈಟ್ ಹ್ಯಾವ್ ಟು ಹ್ಯಾಪನ್ ರೈಟ್ ವೇ. In this situation, the woman is more likely to need an emergency cesarean delivery, or the health care provider may need to do episiotomy to widen the vaginal opening for the delivery. ಸೊ ಒಂದು ವೇಳೆ ಇಲ್ಲೇನಾಗುತ್ತೆ ಅಂತಂದರೆ ಈ ಅಂಬಲಿಕಲ್ ಕಾರ್ಡ್ ಸುತ್ತಕೊಳ್ಳೋದ್ರಿಂದ ಎಮರ್ಜೆನ್ಸಿ ಸಿಸೇರಿಯನ್ ಡಿಲಿವರಿಗಾದರೂ ಅಪ್ರೋಚ್ ಮಾಡ್ಬೋದು, ಅಥವಾ ಎಪಿಸೋಟೋಮಿ ಡಿಲಿವರಿನಾದರೂ ಅವರು ಅಪ್ರೋಚ್ ಮಾಡಬಹುದು. ನೆಕ್ಸ್ಟು ಪೆರಿನೇಟಲ್ ಅಫ್ಯಾಕ್ಸಿ. So what is this? This is the condition occur when the fetus does not get enough oxygen in the uterus, or the infant does not get enough oxygen during the labor or a delivery or just after the birth. ಇದಕ್ಕೆ ನಾವು ಪೆರಿನೇಟಲ್ ಅಫ್ಯಾಕ್ಸಿಯಾ ಅಂತ ಕರಿತೀವಿ. ಸೊ ಇಲ್ಲೇನಾಗುತ್ತೆ ಅಂತಂದರೆ ತಾಯಿ ಗರ್ಭದಲ್ಲಿ ಮಗುಗೆ ಸಫಿಷಿಯೆಂಟಾಗಿ ಆಕ್ಸಿಜನ್ ದೊರೀಲಿಲ್ಲ ಅಂತಂದರೆ ಆ ಕಂಡೀಷನನ್ನು ನಾವು ಪೆರಿನೇಟಲ್ ಅಫ್ಯಾಕ್ಸಿಯಾ ಅಂತ ಕರಿತೀವಿ. ಅಥವಾ ಡ್ಯೂರಿಂಗ್ ದ ಲೇಬರ್ ಅಥವಾ ಡಿಲಿವರಿ ಆಫ್ ದ ಬೇಬಿ ಅಥವಾ ಆಫ್ಟರ್ ದ ಬರ್ತ್, ಇದು ಈ ಕಾರಣ ಕೂಡ ಈ ಸಂದರ್ಭದಲ್ಲಿ ಕೂಡ ಆಕ್ಸಿಜನ್ ಕೊರತೆ ಉಂಟಾದರೆ ಪೆರಿನೇಟಲ್ ಅಫ್ಯಾಕ್ಸಿಯಾ ಆಗುತ್ತೆ. Perinatal aphaxia has been defined as failing to initiate and sustain breathing at birth. It can happen before, during, or immediately after delivery due to an inadequate supply of oxygen. ಸೊ ಇಲ್ಲೇನಾಗುತ್ತೆ ಅಂತಂದರೆ ಬೇಬಿ ಬ್ರೀದಿಂಗನ್ನು ಅಟ್ ದ ಟೈಮ್ ಆಫ್ ದ ಬರ್ತ್ ಅದಕ್ಕೆ ಬ್ರೀದಿಂಗನ್ನು ಪ್ರಾಪರ್ಲಿ ಇಟ್ ಅನೇಬಲ್ ಟು ಬ್ರೀದ್, ಅಥವಾ ಹೇಗೆ ಶುರು ಮಾಡಬೇಕನ್ನೋದು ಅದಕ್ಕೆ ಇನ್ನೂ ಗೊತ್ತಾಗಿರಲ್ಲ. ಸೊ ಇಟ್ ಕ್ಯಾನ್ ಬಿ ಹ್ಯಾಪನ್ ಡ್ಯೂ ಟು ಪ್ರೊಲಾಂಗ್ಡ್ ಡಿಲಿವರಿ ಆಲ್ಸೋ, ಅಥವಾ ಡಿಲಿವರಿ ಆದಮೇಲೆ ಹೊರಗಡೆ ಇರೋ ವಾತಾವರಣದಿಂದ ಅದು ಆಕ್ಸಿಜನನ್ನು ತನ್ನ ಬಾಡಿಲಿ ತೊಗೊಳ್ಳೋ ಟೈಮಲ್ಲೂ ಕೂಡ ಅದಕ್ಕೆ ಕಷ್ಟ ಆಗ್ಬೋದು. ಇಟ್ ಕ್ಯಾನ್ ಲೀಡ್ ಟು ಹೈಪೋಕ್ಸಿಮಿಯಾ ಆರ್ ಲೋ ಆಕ್ಸಿಜನ್ ಲೆವೆಲ್, ಹೈ ಲೆವೆಲ್ ಆಫ್ ಕಾರ್ಬನ್ ಡೈಆಕ್ಸೈಡ್, acidosis, or too much acid in the blood, ಅಥವಾ ಮದರ್ ಬ್ಲಡ್ಡಲ್ಲಿ ಟೂ ಮಚ್ ಆ್ಯಸಿಡ್ ಇರೋ ಕಾರಣಕ್ಕೂ ಕೂಡ ಮಗುಗೆ ಪೆರಿನೇಟಲ್ ಅಫ್ಯಾಕ್ಸಿಯಾ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಪ್ಲಾಸೆಂಟಾ ಪ್ರಿವಿಯಾ ಅಂತ. ಪ್ಲಾಸೆಂಟಾ ಪ್ರಿವಿಯಾ ಈಸ್ ವೆನ್ ಪ್ಲಾಸೆಂಟಾ ಕವರ್ಸ್ ದ ಓಪನಿಂಗ್ ಆಫ್ ದ ಸರ್ವಿಕ್ಸ್. ದಿಸ್ ಈಸ್ ರೆಫರ್ಡ್ ಆಸ್ ಅ ಪ್ಲಾಸೆಂಟಾ ಪ್ರಿವಿಯಾ. ಅ ಸಿಸೇರಿಯನ್ ಡೆಲಿವರಿ ಈಸ್ ಯೂಶ್ವಲಿ ನೆಸೆಸರಿ. ಸೊ ಪ್ಲಾಸೆಂಟಾ ಪ್ರಿವಿಯಾ ಅಂದರೆ ಪ್ಲಾಸೆಂಟಾ ಏನಾಗುತ್ತೆ ಅಂತಂದರೆ ಅದು ಓಪನಿಂಗ್ ಆಫ್ ದ ಸರ್ವಿಕ್ಸ್ ಹತ್ರ ಅದು ಸಿಚುವೇಟ್, ಅದು ಹೋಗಿ ಅಲ್ಲಿ ಕೂತ್ಬಿಡುತ್ತೆ. ಯೂಶ್ವಲಿ ಪ್ಲಾಸೆಂಟಾ ವಾಲ್ ಆಫ್ ದ ಯೂಟರಸ್ ಇರುತ್ತೆ. ಅದು ಬಿಕಾಸ್ ಆಫ್ ದ ಸ್ಟ್ರೆಸ್ ಆಫ್ ದ ಮದರ್, ಅಥವಾ ನ್ಯೂಟ್ರಿಷನ್ ಕಂಡೀಷನ್ ಆಫ್ ದ ಮದರ್, ಅಥವಾ ಫಾಲ್ ಆಫ್ ದ ಮದರ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಸೊ ಇದೆಲ್ಲವಕ್ಕೂ ರೀಸನ್ ಇದ್ರೆ ಪ್ಲಾಸೆಂಟಾ ಪ್ರಿವಿಯಾ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನ್ಯಾಚುರಲ್ ಡೆಲಿವರಿ ಆಗೋ ಚಾನ್ಸಸ್ ಇರಲ್ಲ. ಹಾಗಾಗಿ ಇದಕ್ಕೆ ಸಿಸೇರಿಯನ್ ಡೆಲಿವರಿನ ಅಪ್ರೋಚ್ ಮಾಡ್ತಾರೆ. ವೆನ್ ದ ಪ್ಲಾಸೆಂಟಾ ಕವರ್ಸ್ ದ ಓಪನಿಂಗ್ ಆಫ್ ದ ಸರ್ವಿಕ್ಸ್, ದಿಸ್ ಈಸ್ ರೆಫರ್ಡ್ ಆಸ್ ಅ ಪ್ಲಾಸೆಂಟಾ ಪ್ರಿವಿಯಾ. A cesarean delivery is usually necessary. So it affects around 1 in 200 pregnancies in the third semester. ಸೊ ಇದು ಯೂಶ್ವಲಿ ಥರ್ಡ್ ಸೆಮಿಸ್ಟ್ರಲ್ಲಿ ಕಾಸ್ ಆಗುವಂತಹ ಸಿಚುವೇಶನ್. ಇದು ಔಟ್ ಆಫ್ 200 ಪ್ರೆಗ್ನೆನ್ಸಿಯಲ್ಲಿ ಒಬ್ಬರಿಗೆ ಆಗೋ ಚಾನ್ಸಸ್ ಇರುತ್ತೆ. ಇಟ್ ಈಸ್ ಮೋರ್ ಲೈಕ್ಲಿ ಟು ಆಕರ್ ಇನ್ ದೋಸ್ who have had a previous delivery and especially 4 or more pregnancies, or else previous placenta previa ಅಥವಾ cesarean delivery ಅಥವಾ uterine surgery, or have a multiple gestation pregnancy, ಅಥವಾ aged over 35 and have a fibroids and the smoke.
ಸೊ ಈ 5 ಕಂಡೀಷನ್ ಇರೋವರಿಗೆ ಪ್ಲಾಸೆಂಟಾ ಪ್ರೀವಿಯಾ ಆಗೋ ಕಂಡೀಷನ್ಸ್ ಇರುತ್ತೆ. ಯಾವ್ದ್ಯಾವುದು ಅಂತಂದರೆ ಅವ್ರು ಆಲ್ರೆಡಿ ಡೆಲಿವರಿ ಫಸ್ಟ್ ಅವ್ರದ್ದು 2 or more ಮೆನಿ ಡೆಲಿವರಿ ಆಗಿರೋ ಚಾನ್ಸಸ್ ಇದ್ದವಾಗ, ಅಥವಾ ಸಿಸೇರಿಯನ್ ಅಥವಾ ಯೂಟರೈನ್ ಸರ್ಜರಿ ಮೊದಲೇ ಆಗಿರೋದ್ರಿಂದ ಆಗಬಹುದು, ಅಥವಾ ಅವರು ಮಲ್ಟಿಪಲ್ ಜೆಸ್ಟೇಷನ್ ಪ್ರೆಗ್ನೆನ್ಸಿ ಅಂತಂದರೆ ಮಲ್ಟಿಪಲ್ ಬೇಬೀಸ್ ಇರೋದಕ್ಕೂ ಆಗಬಹುದು, ಅಥವಾ ತಾಯಿಯ ಏಜು 35+ ಇರೋದ್ರಿಂದನೂ ಕೂಡ ಆಗ್ಬೋದು, ಅಥವಾ ಅವರಿಗೆ ಫೈಬ್ರಾಯ್ಡ್ಸ್ ಇರೋ ಚಾನ್ಸಸ್ ಇಂತ್ರನೂ ಇರ್ಬೋದು, ಅಥವಾ ಸ್ಮೋಕಿಂಗ್ ಮಾಡೋದ್ರಿಂದನೂ ಕೂಡ ಪ್ಲಾಸೆಂಟಾ ಪ್ರೀವಿಯಾ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಶೋಲ್ಡರ್ ಡಿಸ್ಟೋಕಿಯಾ. ಸೊ ವಾಟ್ ಈಸ್ ಶೋಲ್ಡರ್ ಡಿಸ್ಟೋಕಿಯಾ ಅಂತಂದರೆ, ಇನ್ ದಿಸ್ ಸಿಚುವೇಶನ್ ಇನ್ಫಂಟ್ ಹೆಡ್ ಹ್ಯಾಸ್ ಕೇಮ್ ಔಟ್ ಆಫ್ ದ ವೆಜೈನಾ ಬಟ್ ಒನ್ ಆಫ್ ದ ಶೋಲ್ಡರ್ ಬಿಕಮ್ಸ್ ಸ್ಟಕ್. ಸೊ ಇಲ್ಲೇನಾಗುತ್ತೆ ಅಂತಂದರೆ, ಬೇಬಿ ಬರ್ತ್ ಕೆನಲಿಂದ ಹೊರಗೆ ಬರೋ ಮುಂದೆ ಒಂದು ಶೋಲ್ಡ್ರ್ ಹೊರಗೆ ಬಂದಿರುತ್ತೆ, ಇನ್ನೊಂದು ಶೋಲ್ಡರ್ ಸ್ಟಕ್ ಆಗಿರುತ್ತೆ. ಸೊ ಈ ಪ್ರಾಬ್ಲಮ್ ಯಾಕೆ ಆಗುತ್ತೆ ಅಂತಂದರೆ, ಇದ್ರ ಜೊತೆ ಹೀಗಾಗೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಫೀಟಲ್ ಬ್ರೊಕೈಲ್ ಪ್ಲೆಕ್ಸ್ ಇಂಜುರಿ, a nerve injury that may affect the shoulder, arms and hand but usually heals in time. ಸೊ ಹೀಗಾಗೋದ್ರಿಂದ ಫೀಟಸ್ಗೆ ಏನಾಗುತ್ತೆ ಅಂತಂದರೆ ಫೀಟಲ್ ಬ್ರಾಕೈಲ್ ಫ್ಲೆಕ್ಸ್ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಸಮ್ಟೈಮ್ಸ್ ಈ ಪ್ರಾಬ್ಲಮ್ಮು ಬೆಳೀತಾ ರಿಸಾಲ್ವ್ ಆಗಿಬಿಡುತ್ತೆ, ಸಮ್ಟೈಮ್ಸ್ ಇದು ರಿಸಾಲ್ವ್ ಆಗಲ್ಲ. ಫೀಟಲ್ ಫ್ರ್ಯಾಕ್ಚರ್ ಇನ್ ವಿಚ್ ದ ಹ್ಯೂಮರಸ್ ಆರ್ ಅ ಕಾಲರ್ ಬೋನ್ ಬ್ರೇಕ್ ವಿಚ್ ಯೂಶ್ವಲಿ ಹೀಲ್ ವಿತೌಟ್ ದ ಪ್ರಾಬ್ಲಮ್. ಈ ಫೀಟಲ್ ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಇರುತ್ತೆ. ಶೋಲ್ಡರ್ ಡಿಸ್ಟೋಕಿಯಾ ಅಂದರೆ ಫೀಟಲ್ ಫ್ರ್ಯಾಕ್ಚರು ಆಗುತ್ತೆ, ಅಂದರೆ ಇದು ಕಾಲರ್ ಬೋನ್ ಇದ್ದದ್ದು ಬ್ರೇಕ್ ಆಗುತ್ತೆ. ಸೊ ಇದು ಇದು ಯೂಶ್ವಲಿ ಹೀಲ್ ಆಗುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೇ. ದೆನ್ ಹೈಪೋಕ್ಸಿಕ್ ಐಸ್ಮಿಕ್ ಬ್ರೈನ್ ಇಂಜುರಿ ಅಥವಾ ಲೋ ಆಕ್ಸಿಜನ್ ಸಪ್ಲೈ ಟು ದ ಬ್ರೈನ್ ವಿಚ್ ಕ್ಯಾನ್ ಇನ್ ರೇರ್ ಕೇಸಸ್ ಬಿ ಲೈಫ್ ಥ್ರೆಟನಿಂಗ್ ಆರ್ ಲೆಡ್ ಟು ಬ್ರೈನ್ ಡ್ಯಾಮೇಜ್. ಸೊ ಇದರಿಂದ ಏನಾಗುತ್ತೆ ಅಂದರೆ, ಇನ್ಸಫಿಷಿಯೆಂಟ್ ಆಕ್ಸಿಜನ್ ಬ್ರೈನಿಗೆ ಆಗೋದ್ರಿಂದ ಅಲ್ಲಿ ಹೈಪೋಕ್ಸಿಕ್ ಐಸ್ಮಿಕ್ ಬ್ರೈನ್ ಇಂಜುರಿ ಆಗುತ್ತೆ. ಸೊ ಇದರಿಂದ ಬ್ರೈನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಒನ್ ಈಸ್ ಎಕ್ಸೆಸಿವ್ ಬ್ಲೀಡಿಂಗ್. ಸೊ ಎಕ್ಸೆಸಿವ್ ಬ್ಲೀಡಿಂಗ್ ಈಸ್ ಇಫ್ ಡೆಲಿವರಿ ರಿಸಲ್ಟ್ಸ್ ಇನ್ tears to the uterus or if the uterus does not contract to deliver the placenta. Heavy bleeding can result worldwide. Such bleeding is leading to cause maternal death. ಆ್ಯಂಡ್ ಅಂದರೆ ಎಕ್ಸೆಸಿವ್ ಬ್ಲೀಡಿಂಗ್ ಅಂತಂದರೆ ಬಿಕಾಸ್ ಯೂಟರಸ್ಸು ಡೆಲಿವರಿ ರಿಸಲ್ಟ್ ಆಗಿ ಯೂಟ್ರಸ್ ಹರಿದೋಗೋ ಚಾನ್ಸಸ್ ಇರುತ್ತೆ, ಅಥವಾ ಯೂಟ್ರಸ್ಸು ಕರೆಕ್ಟಾಗಿ ಕಾಂಟ್ರಾಕ್ಟ್ ಮಾಡೋಕ್ಕಾಗಲ್ಲ, ಆಮೇಲೆ ಇದು ಪ್ಲಾಸೆಂಟಾನ ಕರೆಕ್ಟಾಗಿ ಹೊರಗೆ ಹಾಕೋಕ್ಕಾಗಲ್ದ. ಸೊ ಈ ರೀಸನ್ನಿಂದ ಅದು ಹೆವಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ವರ್ಲ್ಡ್ ವೈಲ್ಡ್ ಕಾಸ್ ಆಗಿರೋವಂತಹ ಈ ರೀತಿ ಆಗೋದ್ರಿಂದ ಏನಾಗುತ್ತೆ ಅಂದರೆ ತಾಯಿ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ್ಯನ್ ಅವರೇಜ್ ವುಮೆನ್ ಹೂ ಲೂಸ್ 500 milliliters ಆಫ್ ಬ್ಲಡ್ ಡ್ಯೂರಿಂಗ್ ವಜೈನಲ್ ಡೆಲಿವರಿ ಆಫ್ ಎ ಸಿಂಗಲ್ ಬೇಬಿ. ಡ್ಯೂರಿಂಗ್ ಸಿಸೇರಿಯನ್ ಡೆಲಿವರಿ ಫಾರ್ ಎ ಸಿಂಗಲ್ ಬೇಬಿ ದ ಆವರೇಜ್ ಅಮೌಂಟ್ ಆಫ್ ಬ್ಲಡ್ ಲಾಸ್ ಇಸ್ 1000 ml. ಸೊ ಈ ಎಕ್ಸೆಸಿವ್ ಬ್ಲೀಡಿಂಗ್ ಎಷ್ಟಾಗುತ್ತೆ ಅಂತಂದರೆ, ನಾರ್ಮಲ್ ಡೆಲಿವರಿಯಲ್ಲಿ ಒಂದು ಲೇಡಿ 500 ml ಬ್ಲಡ್ ಲಾಸ್ ಆಗುತ್ತೆ. ಅದೇ ಸಿಸೇರಿಯನ್ ಟೈಮಲ್ಲಿ ಆ ಲೇಡಿ 1000 ml ಬ್ಲಡ್ಡು ಇಲ್ಲಿ ಲಾಸ್ ಆಗುತ್ತೆ. ಇಟ್ ಕ್ಯಾನ್ ಅಕರ್ ವಿತಿನ್ 24 hours ಆಫ್ಟರ್ ದ ಡೆಲಿವರಿ ಆರ್ ಅಪ್ ಟು ದ 12 weeks ಲೇಟರ್. ಇನ್ ದಿಸ್ ಕೇಸ್ ಸೆಕೆಂಡರಿ ಬ್ಲೀಡಿಂಗ್. ಸೊ ಇದು ಈ ಎಕ್ಸೆಸಿವ್ ಬ್ಲೀಡಿಂಗ್ ಡೆಲಿವರಿ ಆದಮೇಲೆ 24 ತಾಸುವರೆಗೂ ಆಗಬಹುದು, ಅಥವಾ 12 ವಾರದವರೆಗೂ ಸೆಕೆಂಡರಿ ಬ್ಲೀಡಿಂಗ್ ಆಗಿನೂ ಆಗೋ ಚಾನ್ಸಸ್ ಇರುತ್ತೆ. ಅರೌಂಡ್ 80% ಆಫ್ ದ ಕೇಸ್ ಆಫ್ ಪೋಸ್ಟ್ಪಾರ್ಟಮ್ ಹೆಮರೇಜ್ ರಿಸಲ್ಟ್ ಫ್ರಮ್ ಲ್ಯಾಕ್ ಆಫ್ ಯೂಟರೈನ್ ಟೋನ್. ಸೊ 80% ಈ ರೀತಿ ಯಾಕಾಗುತ್ತೆ ಅಂತಂದರೆ ಬಿಕಾಸ್ ಆಫ್ ದ ಪೋಸ್ಟ್ಪಾರ್ಟಮ್ ಹೆಮರೇಜ್. ಇದು ಯೂಟ್ರೈನ್ ಟೋನ್ ಇಲ್ಲದೆ ಇರೋ ಕಾರಣದಿಂದ ಆಗುತ್ತೆ. ಬ್ಲೀಡಿಂಗ್ ಹ್ಯಾಪನ್ಸ್ ಆಫ್ಟರ್ ದ ಪ್ಲಾಸೆಂಟಾ is expelled because the uterine contraction are too weak and cannot provide enough compression to the blood vessels at the site of where the placenta was attached to the uterus. So ಇಲ್ಲಿ ಬ್ಲೀಡಿಂಗ್ ಯಾಕೆ ಆಗುತ್ತೆ ಅಂತಂದರೆ, ಪ್ಲಾಸೆಂಟಾ ಎಕ್ಸ್ಪೆಲ್ ಆದಮೇಲೆ ಯೂಟ್ರೈನ್ ಕಾಂಟ್ರಾಕ್ಷನ್ ತುಂಬ ವೀಕ್ ಆಗಿಬಿಡುತ್ತೆ. ಸೊ ಅಂಥ ಟೈಮಲ್ಲಿ ಬ್ಲಡ್ ವೆಸಲ್ಸ್ ಏನಾಗುತ್ತೆ ಅಂತಂದರೆ ಅವು ತಾವು ಯಾವ ಸೈಟಿಂದ ಇರುತ್ತೋ ಆ ಸೈಟಿಂದ ಯೂಟ್ರಸ್ಸಿಂದ ಹೊರಗೆ ಬರೋ ಟೈಮಲ್ಲಿ ಎಕ್ಸೆಸಿವ್ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ.
Next one is uterine rupture. So what is uterine rupture? If someone has previously had a cesarean delivery, there is a small chance that a scars could open during the future labor. If happens, the baby may be at the risk of oxygen deprivation and cesarean delivery may be necessary. The mother may be at the risk of excessive bleeding. ಸೊ ಯುಟ್ರೈನ್ ರ್ಯಾಪ್ಚರ್ ಏನಕ್ಕಾಗುತ್ತೆ ಅಂತಂದರೆ, ಆ ಮದರು ಮೊದಲೇ ಸಿಸೇರಿಯನ್ ಡಿಲಿವರಿಗೆ ಅಟೆಂಪ್ಟ್ ಆಗಿದ್ದರೆ ಅಲ್ಲಿ ಸಣ್ಣದಾದ ಸ್ಕಾರ್ ಓಪನ್ ಅಪ್ ಆಗೋ ಚಾನ್ಸಸ್ ಇರುತ್ತೆ ಲೇಬರ್ ಆಗೋ ಮುಂದೆ. ಸೊ ಈ ರೀತಿ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಆಕ್ಸಿಜನ್ ಕಡಿಮೆ ಆಗಿಬಿಟ್ಟು ಎಕ್ಸೆಸಿವ್ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಅಪಾರ್ಟ್ ಫ್ರಮ್ ದ ಪ್ರೀವಿಯಸ್ ಸಿಸೇರಿಯನ್ ಡಿಲಿವರಿ, other possible risk factor include the induction of labor, the size of the baby, maternal age of the 35 years and more, and the use of instrument in vaginal delivery. So other than ಇವೆಲ್ಲವು ಕಾಂಪ್ಲಿಕೇಶನ್ಸ್ ಜೊತೆಗೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸು, ಅಂದರೆ ಸಿ ಸೆಕ್ಷನ್ ಡೆಲಿವರಿ ಮಾಡಬೇಕು ಅಂತಂದರೆ ಯಾವ ರಿಸ್ಕ್ ಫ್ಯಾಕ್ಟರ್ ಇದ್ದರೆ ಸಿ ಸೆಕ್ಷನ್ ಮಾಡ್ತಾರೆ ಅಂದರೆ, ಒಂದು ಲೇಬರ್ ಡ್ಯೂರೇಷನ್ ತುಂಬ ಜಾಸ್ತಿ ಆದವಾಗ, ಆಮೇಲೆ ಬೇಬಿ ಸೈಜ್ ದೊಡ್ಡದವಾಗ, ಆಮೇಲೆ ತಾಯಿ ಏಜು 35+ ಇದ್ದವಾಗ, ಅಥವಾ ಇನ್ಸ್ಟ್ರೂಮೆಂಟಲ್ ವೆಜನಲ್ ಡೆಲಿವರಿ ಮಾಡಬೇಕಾಗಿರೋ ಟೈಮಲ್ಲಿ ಇನ್ಸ್ಟ್ರೂಮೆಂಟ್ ಬದಲು ಸಿ ಸೆಕ್ಷನ್ ಡೆಲಿವರಿಗೆ ಅಡ್ವೈಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ ಈಸ್ cephalopelvic disproportion. So what is this? Cephalopelvic disproportion, CPD ಅಂತ ಕರಿತೀವಿ, when a baby head is unable to fit through the mother pelvis. ಸೊ ಯೂಶ್ವಲಿ ನಾವು ಇದು ಹೆಡ್ ಫಿಕ್ಸ್ ಆಗಿಲ್ಲ ಅಂತ ಹೇಳ್ತೀವಿ. ಇದಕ್ಕೆ ನಾವು ಸೆಫೆಲೋಪೆಲ್ವಿಕ್ ಡಿಸ್ಪ್ರಪೋರ್ಷನ್ ಅಂತ ಕರಿತೀವಿ. ಏನಕ್ಕೆ ಅಂದರೆ ಅದು ಮದರ್ ಪೆಲ್ವಿಕ್ಸ್ಗೆ ಹೆಡ್ ಬಂದು ಫಿಕ್ಸ್ ಆಗಿರಲ್ಲ. ಸೊ ಅಕಾರ್ಡಿಂಗ್ ಟು ದ ಅಮೇರಿಕನ್ ಕಾಲೇಜ್ ಆಫ್ ನರ್ಸ್ ಮಿಡ್ವೈಫ್ಸ್, ಸೆಫೆಲೋಪೆಲ್ವಿಕ್ ಡಿಸ್ಪ್ರಪೋರ್ಷನ್ ಆಕರ್ ಇನ್ 250 ಪ್ರೆಗ್ನೆನ್ಸಿಯಲ್ಲಿ ಒಬ್ಬರಿಗೆ ಮಾತ್ರ ಆಗುತ್ತೆ. ಇದು ಯಾಕೆ ಆಗುತ್ತೆ ಅಂತಂದರೆ, ಅ ಬೇಬಿ ಈಸ್ ಲಾರ್ಜ್ ಆರ್ ಹ್ಯಾಸ್ ಅ ಲಾರ್ಜರ್ ಹೆಡ್ ಸೈಜ್, ದ ಬೇಬಿ ಈಸ್ ಆ್ಯನ್ ಅನ್ಯೂಶುವಲ್ ಪೊಸಿಷನ್, ದ ಮದರ್ ಪೆಲ್ವಿಸ್ ಈಸ್ ಅ ಸ್ಮಾಲ್ ಆ್ಯಂಡ್ ಹ್ಯಾಸ್ ಅ ಅನ್ಯೂಶುವಲ್ ಶೇಪ್. ಸೊ ಇದು ಯಾಕೆ ಆಗ್ಲಿಕ್ಕೆ ಕಾರಣ ಇರಬಹುದು ಅಂತಂದರೆ, ಒಂದು ಬೇಬಿ ಸೈಜ್ ದೊಡ್ಡದಿರ್ಬೋದು, ಅಥವಾ ಬೇಬಿ ಹೆಡ್ ಸೈಜ್ ದೊಡ್ಡದಿರೋ ಕಾರಣ ಆಗಿರಬಹುದು, ಅಥವಾ ಬೇಬಿ ಅನ್ಯೂಶುವಲ್ ಪೊಸಿಷನ್, ಅಂದರೆ ನಾರ್ಮಲ್ ಪೊಸಿಷನ್ ಬಿಟ್ಟು ಅನ್ಯೂಶುವಲ್ ಪೊಸಿಷನ್ ಇದ್ದವಾಗ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಮದರ್ ಪೆಲ್ವಿಸು ಸಣ್ಣದಿರ್ಬೋದು, ಅಥವಾ ಅನ್ಯೂಶುವಲ್ ಶೇಪ್ ಇರೋದ್ರಿಂದನೂ ಕೂಡ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ನಾವು ಸೆಫಾಲೋಪೆಲ್ವಿಕ್ ಡಿಸ್ಪ್ರಪೋರ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ರ್ಯಾಪಿಡ್ ಲೇಬರ್. ಸೊ rapid labor is together 3 stages of labor, typically last for 6 to 18 hours, but sometimes it lasts only 3 to 5 hours. This is known as a rapid labor or a prosperous labor. The chance of the rapid labor are increased when the baby is smaller than average, the uterus contracts efficiently and strongly, the birth canal is compliant, and there is a history of rapid labor. ರ್ಯಾಪಿಡ್ ಲೇಬರ್ ಅಂತಂದರೆ ಲೇಬರ್ ಟೈಮ್ ಏನಿದೆಯಲ್ಲ ಅದು ತುಂಬ ಬೇಗ ಆಗಿಬಿಡುತ್ತೆ. ಸೊ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ 6ರಿಂದ 18 ತಾಸಿದ್ದರೆ, ಸೆಕೆಂಡ್ ಲೇಬರಲ್ಲಿ 3ರಿಂದ 5 ತಾಸಲ್ಲಿ ಲೇಬರ್ ಆಗಿಬಿಡುತ್ತೆ. ಸೊ ಇದು ಆಗೋಕ್ಕೆ ರೀಸನ್ ಏನಿರ್ಬೋದು ಅಂದರೆ, ಬೇಬಿ ಸಣ್ಣ ಸೈಜಿಂದ ಇರಬಹುದು, ಅಥವಾ ಯೂಟ್ರಸ್ ಕಾಂಟ್ರಾಕ್ಷನ್ ತುಂಬ ಜಾಸ್ತಿಯಾಗಿ ವೇಗವಾಗಿ ಆಗಿರೋದಾಗಿರ್ಬೋದು, ಅಥವಾ ಬರ್ತ್ ಕ್ಯಾನಲ್ ಯಾವುದೇ ತೊಂದರೆ ಇಲ್ಲದೆ ಇರ್ಬೋದು, ಅಥವಾ ಇವರಿಗೆ ಮೊದಲಿಂದನೂ ರ್ಯಾಪಿಡ್ ಲೇಬರ್ ಆಗಿರುವಂತಹ ಹಿಸ್ಟ್ರಿ ಇದ್ದರೆ ರ್ಯಾಪಿಡ್ ಲೇಬರ್ ಆಗುತ್ತೆ. ರ್ಯಾಪಿಡ್ ಫಾಸ್ಟಾಗಿ, ಅಂದರೆ ಏನು ಡ್ಯೂರೇಷನ್ ಆಫ್ ದ ಲೇಬರ್ ಇದೆಯಲ್ಲ ಅದು ಕಡಿಮೆ ತಗೊಳ್ಳುತ್ತೆ. ನೆಕ್ಸ್ಟ್, certain medical condition and treatment can increase the risk of developing postpartum hemorrhage. The placental absorption, placental previa, uterine overdistension, multiple gestation pregnancy include hypertension, severe prior birth, prolonged labor, the use of forceps or vacuum assisted delivery, use of general anesthesia or a medication to induce or stop labor, infection, obesity. So these are the certain medical condition and the treatments
can increase the risk of developing postpartum hemorrhage. So